ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಒಂದು ಟಾಪಿಕ್ ಬ್ರಹ್ಮ ಸಮಾಜ. ಭಾರತದ ಪುನರುಜ್ಜೀವನ ಪಿತಾಮಹ ಯಾರು ಅಂತ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಹೀಗೆ ಕರೆದಂತವರು ಯಾರು ಅಂತ ಅಂದ್ರೆ ರವೀಂದ್ರನಾಥ ಟಾಗೋರ್. 1814ರಲ್ಲಿ ಆತ್ಮೀಯ ಸಭಾ ಸ್ಥಾಪನೆ ಮಾಡ್ತಾರೆ. ಇದು 1819ರಲ್ಲಿ ಸ್ಥಗಿತಗೊಳ್ಳುತ್ತೆ. ಹಾಗೆ 1828ರಲ್ಲಿ ಬ್ರಹ್ಮಸಭಾ ಅಂತ ಮತ್ತೊಮ್ಮೆ ಸ್ಥಾಪನೆ ಮಾಡ್ತಾರೆ. ಮರು ವರ್ಷ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ಅದನ್ನೇ ಬ್ರಹ್ಮ ಸಮಾಜ ಅಂತ ಕರೆಯುವಂಥದ್ದು. ಈ ಬ್ರಹ್ಮ ಸಮಾಜ ಏನ್ ಮಾಡುತ್ತೆ ಅಂತ ಅಂದ್ರೆ ಜಾತಿ ಪದ್ಧತಿ, ಬಹುಪತ್ನಿತ್ವ, ಸತಿ ಪದ್ಧತಿ, ಬಾಲ್ಯ ವಿವಾಹ ಈ ರೀತಿಯಾದಂತಹ ಮೂಢನಂಬಿಕೆಗಳನ್ನ ವಿರೋಧಿಸುತ್ತೆ. ಸಂವಾದ ಕೌಮುದಿ ಪತ್ರಿಕೆ ಮೂಲಕ ಒಂದು ಸಾಮಾಜಿಕ ಸುಧಾರಣಾ ಚಳವಳಿ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ಸತಿ ಪದ್ಧತಿ ನಿರ್ಮೂಲನಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನ ಕೋರ್ತಾರೆ. ಹಾಗೆ ಈ ಆಚರಣೆಯನ್ನ ಅಂದಿನ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಂಕ್ 1829ರಲ್ಲಿ ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ತಾರೆ. ಇದು ಬ್ರಹ್ಮ ಸಮಾಜದ ಬಗ್ಗೆ ವಿಶ್ಲೇಷಣೆ ಮತ್ತು ವಿವರಣೆ.